ನಮಸ್ಕಾರ ಕಾದಂಬರಿ ಅವರೇ. ನಮ್ಮ ತಾಯಿ ಮಾಡಿದ ತಪ್ಪಿಗೆ ಮೊದಲು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಆಗಿನ ಸ್ಥಿತಿಲಿ ಅವ್ರು ಮಾಡಿದ್ದು ಸರಿಯಾಗೇ ಇತ್ತು ಬಿಡಿ, ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ಕಾದಂಬರಿ ಅವರೇ, ಅವತ್ತು ನಮ್ಮ ತಾಯಿಗೆ ನಿಮ್ಮ ಫೋಟೋ ಸಿಗ್ಲಿಲ್ಲ ಅಂದಿದ್ರೆ ದೊಡ್ಡ ಅನಾಹುತ ಆಗುತ್ತಿತ್ತು. ಈಗ ನನಗೆ ನಿಜವಾದ ಕಾವೇರಿ ಸಿಕ್ಕಿದ್ದಾಳೆ. ಅವಳು ಸಿಕ್ಕಿದ್ಮೇಲೆ ನಿಮ್ಮ ವಿಷಯ ನನಗೆ ಗೊತ್ತಾಗಿದ್ದು. ಈಗ ನೀವೆಲ್ಲಿರ್ಬೇಕು ಅಲ್ಲೇ ಇದ್ದೀರಿ. ಈಗ ನೀವಿರೋ ಮನೆ ನಿಮ್ಮ ಮನೆ. ನಿಮ್ಮ ಯಜಮಾನರು ವಿನಯ್ ಸಿಕ್ಕಿದ್ರು. ಅವ್ರಿಗೂ ಹೇಳಿದೆ ನೀವು ಯಾರು, ನಿಮ್ಮ ಹೆಂಡತಿ ಯಾರು ಅಂತ. ಅವ್ರೇನು ನಂಬಲೇ ಇಲ್ಲ. ಸತ್ಯ, ನೀವಾದ್ರೂ ಮನೆ ಸೇರ್ಕೊಂಡ್ರಲ್ಲ. ಕಾದಂಬರಿ ಅವರೇ, ಹೀಗಾದ್ರೂ ಮಾಡಿ ಆ ತಾರಾಳಿಂದ ವಿನಯ್ನ ಬಚಾವ್ ಮಾಡಬೇಕು. ಸರಿ, ನಾನಿನ್ ಬರ್ತೀನಿ. ಕಾದಂಬರಿ ಅವರೇ, ಇನ್ನು ನಿಮ್ಮನ್ನ ನೀವು ಕಾವೇರಿ ಅಂತ ತಿಳ್ಕೊಂಡ್ರು ಹಾಗಿದೆ. ನೀವು ಕಾವೇರಿ ಅಲ್ಲ, ಕಾದಂಬರಿ. ನಿಮ್ಮನ್ನ ಕಾವೇರಿ ಮಾಡಿದ್ದು ಆ ತಾರ. ಆ ತಾರ ಜೊತೆ ಇದಾರಲ್ಲ ವಿನಯ್, ಅವರು ನಿಮ್ ಗಂಡ. ಶಶಾಂಕ್ ಅವರೇ, ಅಡ್ಡುಗೋಡೆ ಮೇಲೆ ದೀಪ ಅಂತಾರಲ್ಲ, ನನ್ನ ಸ್ಥಿತಿ ಈಗ ಹಾಗೆ ಇದೆ. ನೀವು ಬಂದ್ರಿ, ಕಾವೇರಿ ಅಂತ ಹೇಳಿದ್ರಿ. ಆಮೇಲೆ ಇನ್ಯಾರೋ ಬಂದ್ರು, ನೀವು ನನ್ ಸೊಸೆ ಅಂತ ಹೇಳಿದ್ರು. ನಿಮ್ ಗಂಡ ಮಕ್ಕಳು ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರ ಮನೆ ಕರ್ಕೊಂಡು ಹೋದ್ರು. ಆಮೇಲೆ ಅವರು ಪರಾರಿ ಆಗ್ಬಿಟ್ರು. ಈಗ ನಾನು ಯಾವ್ದನ್ನು ನಮ್ಮಂತ ಸ್ಥಿತಿಲಿ ಇಲ್ಲ ಶಶಾಂಕ್ ಅವ್ರೆ. ನಿಮ್ ತಾಯಿ ಮಕ್ಳು ಫೋಟೋನ ತರಿಸಿ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರಲ್ಲ, ಆ ಮಕ್ಕಳು ನನ್ನ ಈಗ ಅಮ್ಮ ಅಂತ ಕರೀತಿದ್ದಾರೆ. ಯಾರನ್ನ ನಂಬ್ಲಿ ನಾನು? ನಿಮ್ಮನ್ನ ನಂಬ್ಲಾ? ನನ್ನ ಸೊಸೆ ಅಂತ ಮನೆ ಕರ್ಕೊಂಡು ಹೋದ್ರಲ್ಲ ಅವ್ರನ್ನ ನಂಬ್ಲಾ? ಅಥವಾ ಈಗ ನನ್ನನ್ನ ಅಮ್ಮ ಅಂತ ಕರೀತಿದಾರಲ್ಲ ಆ ಮಕ್ಕಳನ್ನ ನಂಬ್ಲಾ? ಈಗ ತಾನೇ ನೀವು ನಿಮ್ ಗಂಡ ವಿನಯ್ ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಅವ್ರು ನನ್ಗೂ ಸಿಕ್ಕಿದ್ರು. ತಪ್ಪಾಯ್ತು, ಮನೆಗ್ ಬನ್ನಿ, ಈಗ ನೀವಿರೋ ಮನೆ ಜನ ತುಂಬಾ ಅಪಾಯ ಅಂತ ಹೇಳಿದ್ರು. ಅವ್ರನ್ನ ನಂಬ್ಲಾ ನಾನು? ಹೇಳಿ, ನೀವೇ ಹೇಳಿ, ಯಾರನ್ನ ನಂಬ್ಲಿ ಅಂತ. ನನ್ ಜೀವನನೇ ಒಂದ್ ಮುಳ್ಳಿನ ಮೂಟೆ ಶಶಾಂಕ್. ಯಾವ ಕಡೆ ಹೊರಳಿದ್ರು ಚುಚ್ಚುತ್ತೆ. ಈಗ್ಲೂ ನಾನು ಆ ಮನೆಯಲ್ಲಿ ಇದ್ದೀನಿ ಅಂದ್ರೆ ನಂಬಿಕೆಯಿಂದ ಅಲ್ಲ, ನನ್ನ ಸಹಾಯಕತೆಯಿಂದ. ಹೋಗ್ಲಿ ಬಿಡಿ, ನಿಮಗ್ ಬೇಕಾದವಳು ನಿಮಗ್ ಸಿಕ್ಕಿದಾಳಲ್ಲ, ಅಷ್ಟೇ ಸಾಕು. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ನಾನು ಬರ್ತೀನಿ. Ah